ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇರೋದು. ನೀವೀಗೇನು ದಾರಿ ನೋಡ್ತಾ ಇದ್ದಾರಲ್ಲ, ಇದನ್ನು ಕಂಪಾಭೂಪ ಮಾರ್ಗ ಅಂತ ಕರೀತಾರೆ. ಅಂದರೆ ವಿರೂಪಾಕ್ಷಪುರದಿಂದ ವಿಠ್ಠಲಪುರಕ್ಕೆ ಹೋಗುವಂಥ ದಾರಿ. ನೀವೆಲ್ಲ ನೋಡ್ಬೋದು ಯಾವ ಥರ ಕಿರಿದಾದ ದಾರಿ ಇದೆ ಅಂತ. ಈ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಚಕ್ರತೀರ್ಥದ ಬಲಭಾಗದಲ್ಲಿದೆ. ಈ ವ್ಯಾಸರಾಯರು ಅಂದರೆ ಶ್ರೀಕೃಷ್ಣ ದೇವರಾಯರ ಗುರುಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜರುಗಳಾಗಿರ್ತಾರೆ. ಇದೇ ಚಕ್ರತೀರ್ಥದ ಬಳಿ ಕೋದಂಡರಾಮ ದೇವಸ್ಥಾನ ಕೂಡ ನೀವು ನೋಡ್ಬೋದು. ಈ ಒಂದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೌರಾಣಿಕವಾದ ಹಿನ್ನೆಲೆ ಇದೆ. ಏನಪ್ಪ ಅಂತಂದರೆ, ವ್ಯಾಸರಾಯರು ಪ್ರತಿದಿನ ಈ ಚಕ್ರತೀರ್ಥದ ಬಳಿ ಬಂದು ಸ್ನಾನ ಮಾಡಿ ಜಪ ತಪ ಧ್ಯಾನ ಮಾಡುವಂಥ ಒಂದು ರೂಢಿ ಇರುತ್ತೆ. ಹೀಗಿರುವಾಗ ಅವರು ಒಂದಿನ ಜಪಕ್ಕೆ ಕುಳಿತಿದ್ದಾಗ ಅವರಿಗೆ ಆಂಜನೇಯ ಸ್ವಾಮಿಯ ದರ್ಶನ ಕೊಡ್ತಾರೆ. ಕಣ್ಬಿಟ್ಟು ನೋಡಿದಾಗ ಆಂಜನೇಯನ ರೂಪ ಇರೋಂಗಿಲ್ಲ, ಅದೃಶ್ಯವಾಗಿಬಿಡುತ್ತೆ. ಹೀಗೆ ಧ್ಯಾನ ಮುಗಿಸಿ ಒಂದು ಬಂಡೆ ಮೇಲೆ ಇದ್ದಿಲಿನಿಂದ ಆಂಜನೇಯನ ಚಿತ್ರ ಬರೆದು ಹೋಗಿರ್ತಾರೆ. ಮರುದಿನ ಬಂದಾಗ ಆ ಚಿತ್ರ ಅದೃಶ್ಯವಾಗಿರುತ್ತೆ. ಇದೇ ರೀತಿ ನಿರಂತರವಾಗಿ 12 ದಿನ ನಡೆಯುತ್ತೆ. ಆ ದಿನ ವ್ಯಾಸರಾಯರು ಆಂಜನೇಯನ ನೆನಪಿಸಿಕೊಂಡು ರಾತ್ರಿ ಮಲಗಿದಾಗ ಬೆಳಗಿನ ಜಾವದಲ್ಲಿ ಆಂಜನೇಯ ಅವರ ಕನಸಿನಲ್ಲಿ ಬಂದು, ತ್ರೇತಾಯುಗದಲ್ಲಿ ನನಗೂ ಮತ್ತು ಪ್ರಭು ಶ್ರೀರಾಮಚಂದ್ರನಿಗೂ ಇಲ್ಲೇ ಮೊದಲು ಭೇಟಿಯಾಗಿತ್ತು ಎಂದು ಇಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡುವಂತೆ ತಿಳಿಸುತ್ತಾರೆ. ಅದರಂತೆ ವ್ಯಾಸರಾಯರು 13ನೇ ದಿನ ತಮ್ಮ ನಿತ್ಯ ಸ್ನಾನ ಜಪ ತಪ ಧ್ಯಾನವನ್ನು ಮುಗಿಸಿ ಇದ್ದಿಲಿನಿಂದ ಆ ಬಂಡೆಯ ಮೇಲೆ ಹನುಮಂತ ದೇವರ ಚಿತ್ರವನ್ನು ರಚಿಸೋಕ್ಕೆ ಶುರು ಮಾಡ್ತಾರೆ. ಷಟ್ಕೋನದ ಚಿತ್ರ ಬರೆದು ವೃತ್ತ ಹಾಕಿ ಅದರಲ್ಲಿ ಒಂದು ಯಂತ್ರ ರಚಿಸಿ ಆಂಜನೇಯ ಸ್ವಾಮಿಯನ್ನು ಪದ್ಮಾಸನದಲ್ಲಿ ಕುಳಿತಿರುವಂತೆ ಬಲಗೈಯಲ್ಲಿ ಜಪಮಾಲೆ ಹಿಡಿದು ಧ್ಯಾನಕ್ಕೆ ಕುಳಿತಿರುವಂತೆ ಚಿತ್ರವನ್ನು ಬಿಡಿಸ್ತಾರೆ. ಹಾಗೂ ಆಂಜನೇಯನ ಸುತ್ತಲೂ ಒಟ್ಟು 12 ಕಪಿಗಳು ಒಂದರ ಬಾಲ ಇನ್ನೊಂದು ಹಿಡಿದಿರುವಂತೆ ಒಂದು ಚಿತ್ರ ರಚಿಸಿ ಸುತ್ತಲೂ ಆಂಜನೇಯ ಸ್ವಾಮಿಯನ್ನು ಬಂಧಿಸುತ್ತಾರೆ. ಕಾಲಾಂತರದಲ್ಲಿ ಇಲ್ಲೇ ಆಂಜನೇಯ ಸ್ವಾಮಿಯು ಪ್ರತಿಷ್ಠಾಪನೆಗೊಳ್ಳುತ್ತಾನೆ. ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತಲೂ ಒಟ್ಟು 732 ಆಂಜನೇಯ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಇದು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಜಗತ್ತಿನಲ್ಲೇ ವಿಶೇಷವಾದಂಥ ಆಂಜನೇಯ ಸ್ವಾಮಿಯ ದೇವಸ್ಥಾನ. ಯಾಕಂದರೆ ನೀವು ಪ್ರತಿ ಕಡೆ ನೋಡಿದಾಗ ಆಂಜನೇಯ ಸ್ವಾಮಿಯು ಗದೆ ಹಿಡ್ಕೊಂಡು ನಿಂತಿರುವಂಥ ವಿಗ್ರಹಗಳನ್ನ ನೋಡ್ತೀರಿ. ಆದರೆ ಇಲ್ಲಿ ಆಂಜನೇಯ ಸ್ವಾಮಿಯು ಪ್ರಶಾಂತತೆಯಿಂದ ಧ್ಯಾನಮಗ್ನಾಗಿ ಕುಳಿತಿರ್ತಕ್ಕಂತಹ ಆಂಜನೇಯನ ನೀವೆಲ್ಲೂ ಕೂಡ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸಹ ಹಂಪಿ ಕಡೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿ.